ಹೊಸ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ದಾರಿದೀಪವು ನೀನೆ ಕಲಿಸಿಕೊ. ಇವತ್ತು ದೇಶಾದ್ಯಂತ ಅಂಬೇಡ್ಕರ್ ಜಯಂತಿ ವಿಜೃಂಭಣೆಯಿಂದ ನಡೀತಾ ಇದೆ. ಇವತ್ತು ಸಿ ವಿ ರಾಮನಗರದಲ್ಲಿ ಈ ಭಾಗದಲ್ಲಿ ಸ್ಟ್ಯಾಚು ಉದ್ಘಾಟನೆಗೆ DCM ಅವರು ಸಹ ಆಹ್ವಾನ ಇದೆ, ಅವರು ಸಹ ಬರ್ತಾ ಇದ್ದಾರೆ. ಇವತ್ತು ಏನು ಹೇಳ್ತೀರಾ ಸರ್? ಎಲ್ಲರಿಗೂ ಜೈ ಭೀಮ್ ಸ್ನೇಹಿತರೆ, ಜೈ ಭೀಮ್, ಜೈ ಸಂವಿಧಾನ್, ಜೈ ಅಂಬೇಡ್ಕರ್. ಇವತ್ತು 134ನೇ ವರ್ಷದ ಹಬ್ಬ ಇದೆ ಇವತ್ತು ನಮಗೆ. ಒಂದು ಜಾತಿಗೆ ಸೀಮಿತ ಅಲ್ಲ, ಈ ದೇಶಕ್ಕೆ ಕೊಡುಗೆ ಅವರು ಕೊಟ್ಟಿರೋಂಥ ಕೊಡುಗೆ ಯಾರ ಕೈಲಿ ಕೊಡದೆ ಆಗದಂಥ ಕೊಡುಗೆ ಕೊಟ್ಟಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು. ನಮಗೆಲ್ಲ ಇವತ್ತು ಆಲ್ ಓವರ್ ಇಂಡಿಯಾ ಎಲ್ಲ ಜನತೆಗೂ ಇವತ್ತು ನಮ್ಗೆ ಹಬ್ಬ ಅಂತ ಹೇಳಬೇಕು. ನಾವು ಇವತ್ತೊಂದು ಏನು ನಾವು ಇಲ್ಲಿ ಸಿ ವಿ ರಾಮನಗರ ಕ್ಷೇತ್ರದಲ್ಲಿ ಅಂಬೇಡ್ಕರ್ ಪುತ್ತಿರನ್ನು ಇವತ್ತು ಓಪನ್ ಮಾಡ್ತಾಯಿದ್ದೀವಿ. ನಾವು ಇಲ್ಲಿ ಎಲ್ಲ ಜನಾಂಗ ಸೇರಿ ಮಾಡ್ತಾಯಿದ್ವು. ಯಾರೋ ಒಬ್ಬರು ದಲಿತರು SC ST ಅಂತಿಲ್ಲ, ಎಲ್ಲ ಜನಾಂಗ ಗೌಡ್ರಾಗಿರ್ಬೋದು, ರೆಡ್ಡಿಸ್ ಆಗಿರ್ಬೋದು, ಕುರುಬಾಸ್ ಆಗಿರ್ಬೋದು, ಲಿಂಗಾಯತರಾಗಿರ್ಬೋದು, ಮತ್ತು SC STಗಳು ಎಲ್ಲ ನನ್ನ ಸ್ನೇಹಿತರು ಎಲ್ಲ ಜನಾಂಗ ಎಲ್ಲ ಕೈ ಜೋಡಿಸಿ ಅವ್ರ ಕೈಲಿ ಆದಂಥ ಅನುದಾನ ಕೊಟ್ಟು ಮಾಡಿದ್ದಾರೆ. ಇನ್ನೂ ಉಳಿಯಾಗ್ತಿದೆ. ನಮ್ಮ ಇದು ಒಂದು ರಿಸರ್ವ್ ಕಾನ್ಸ್ಟೆನ್ಸಿ, ಸಿ ವಿ ರಾಮನಗರ ಕ್ಷೇತ್ರ ರಿಸರ್ವ್ ಕಾನ್ಸ್ಟೆನ್ಸಿ ಬೆಂಗಳೂರು. ಇದು ನಾವು ಇದು ಮಾಡಿದ್ರೆ ನಮ್ಗೆ ಭಾಳ ಸಂತೋಷ ಆಗಿದೆ. ಸರ್, ಇವತ್ತು ಸ್ಟ್ಯಾಚು ಉದ್ಘಾಟನೆ ಆಗ್ತಾ ಇದೆ ಅಲ್ಲ, ವಿಭಿನ್ನವಾಗಿದೆ. ಇದು ಎಲ್ಲಿ ಬೆಂಗಳೂರಲ್ಲಿ ಈ ಥರ ಸ್ಟ್ಯಾಚುಗಳು ಇಲ್ಲ, ವಿಭಿನ್ನವಾಗಿ. ಇದು ಎಲ್ಲಿ ತಯಾರಿ ಆಗಿತ್ತು, ಎಲ್ಲಿಂದ ತಗೊಂಡ್ಬಂದ್ರಿ? ನಾವು ಹೆಬ್ಬಾಳಲ್ಲಿ ನಾಗರಾಜ್ ಅಂತ ನನ್ನ ಫ್ರೆಂಡು, ಅವ್ರಿಗೆ ನಾನು ಆರ್ಡ್ರ್ ಮಾಡಿದೆ. ಅವರು ಆಂಧ್ರದಲ್ಲಿ ಆರ್ಡ್ರ್ ಮಾಡಿ ಅಲ್ಲಿಂದ ಬಂದಿರೋದು. ನಾವು DCM, ಡೆಪ್ಟಿ CM DK ಶಿವಕುಮಾರ್ ಸಾಹೇಬರು ಬರ್ತಾಯಿದ್ದಾರೆ, ಮತ್ತು ಬೆಂಗಳೂರು ಉಸ್ತುವಾರಿ ಅವರು ನಮಗೆ ಕೆಲಸಗಳು ಮಾಡ್ಕೊಳ್ಳೋಕ್ಕೆ ಭಾಳ ನಮ್ಗೆ ಅನುಕೂಲ ಮಾಡಿಕೊಟ್ರು. ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದ್ರು ಅವ್ರಿಗೇನು ಬೇಕೋ ಅವ್ರಿಗೆ ಮಾಡಿಕೊಡ್ರಿ ಅಂತ. ಅವ್ರಿಗೇನು ಮಾಡ್ತಾಯಿದ್ದ ಕೆಲಸ ಅವ್ರಿಗೇನು ಅಡ್ಡುಪಡಿ ಮಾಡಿ ಆಲ್ರೆಡಿ ನಾವು 2017 ಮಾಡಿದ್ದೀವಿ. ನಾವು ಇಲ್ಲಿ ಶಿಲ್ಪಾ ಅಭಿಲಾಷ್ ರೆಡ್ಡಿ ಅಂತ ಕೌನ್ಸಿಲರ್ ಆಗಿದ್ದರು, ವಾರ್ಡ್ ನಂಬರ್ 58 ಸಿ ವಿ ರಾಮನಗರ ಕ್ಷೇತ್ರ. ಅವರು ಕೊಡುಗೆ ಭಾಳ ಇದೆ ನಮಗಿಲ್ಲಿ. ಪಾಪ ಅವರೇ ಎಲ್ಲ ಓಡಾಡಿ ಪರ್ಮಿಷನ್ ಇಸ್ಕೊಟ್ರು, ನಾವೆಲ್ಲ ನಿಂತು ಮಾಡಿದ್ದೀವಿ. ಆವಾಗ ಏನೇನು ಆಯೋಜನೆ ಆಗಿದೆ ಸರ್? ಇಲ್ಲಿ ಬಂದ್ಬಿಟ್ಟು ನಾವು ಅಂಬೇಡ್ಕರ್ದು ಕೇಕ್ ಕಟಿಂಗ್ ಇದೆ, ಅಂಬೇಡ್ಕರ್ 184ನೇ ವರ್ಷದ್ದು. ಮತ್ತು ಸ್ಟ್ಯಾಚ್ಯೂನ DK ಸಾಹೇಬರು ಬಂದ್ಬಿಟ್ಟು ಓಪನ್ ಮಾಡ್ತಾರೆ. ಆಮೇಲೆ ಬಡವರು ಕೂಲಿ ಕೆಲಸ ಮಾಡೋವಂಥ ಬಡವರುಗಳಿದ್ದಾರೆ ಇಲ್ಲೆಲ್ಲ, ಅಕ್ಕಪಕ್ಕ ಇರೋರೆಲ್ಲ ಎಲ್ಲ ದಲಿತರುಗಳು ಎಲ್ಲ ಕೂಲಿ ಕೆಲಸ ಅವ್ರಿಗೆ ಬಂದ್ಬಿಟ್ಟು ನಾವು ಒಂದು 3000 ಸೇರೆ ಕೊಡ್ತಾಯಿದ್ದೀವಿ. ಅವ್ರಿಗೂ ಇವತ್ತು ಬರ್ತಡೇ ಗುರುತಿಸಿಕೊಂಡು ನಾವು ಕೊಡ್ತಾ ಇರೋದು ಅದನ್ನು. ಆಮೇಲೆ ನಮ್ಮ ರಾಮಲಿಂಗಡೆ ಸಾಹೇಬರು ಬರ್ತಾ ಇದ್ದಾರೆ, ಅವರು ಬರ್ತಿದ್ದಾರೆ. ಮತ್ತು GC ಚಂದ್ರಶೇಖರ್ ಸಾರು ಅವರು MP, ಅವರು ಬರ್ತಿದ್ದಾರೆ. ತಮಿಳ್ನಾಡು ಆಲ್ ಇಂಡಿಯಾ ಪ್ರೆಸಿಡೆಂಟ್ ಅವರು, VC ಕಚ್ಚಿ ವಿಡುದಲೆ ಸಿರ್ತೆ ಕಚ್ಚಿ ಅಂತ ಅವ್ರದ್ದು, ಅವರು ಬರ್ತಿದ್ದಾರೆ, ಅವರು MP ಅವರು. ಮತ್ತು ಆರ್ ಧರ್ಮಸೇನ ಅವರು ಬರ್ತಿದ್ದಾರೆ, ನಮ್ಮ ಅಧ್ಯಕ್ಷರು SC ವಿಭಾಗದವರು. ಮತ್ತು ರಾಜೇಶ್ ಲೀಲೋತಿ ಸಾಹೇಬರು, ಅವರು SC ST ಮೈನಾರಿಟಿ OBC ಪ್ರೆಸಿಡೆಂಟ್, ಆಲ್ ಇಂಡಿಯಾ ಪ್ರೆಸಿಡೆಂಟು. ಅವರು ಅಂಬೇಡ್ಕರ್ ಅಭಿಮಾನಿ, ಎಲ್ಲರಿಗಿಂತ ಭಾಳ ಅಂಬೇಡ್ಕರ್ ಅಭಿಮಾನಿ. ಅವ್ರು ಯಾವುದೇ ಲೆಟ್ರ್ ಬೇಡಲ್ಲಿ ಸೈನ್ ಮಾಡಿದ್ರೆ ಜೈ ಭೀಮ್, ಜೈ ಸಂವಿಧಾನ ಅಂತ ಅವ್ರು ಮಾಡೋರು. ಅವರು ಭಾಳ ಅಭಿಮಾನಿಗಳು, ಅವರು ಬರ್ತಿದ್ದಾರೆ. ಮತ್ತು ಆನಂದ್ ಕುಮಾರು, ಈ ಕ್ಷೇತ್ರದ ನಾಯಕರವರು, MLA ಕ್ಯಾಂಡಿಡೇಟು, ಅವರು ಬರ್ತಿದ್ದಾರೆ. ಮತ್ತು ನಮ್ಮ ಸಂಪತ್ ರಾಜ್ ಸರ್ ಬರ್ತಿದ್ದಾರೆ. ಮೇಯರು ಅವರು, ಸಿ ವಿ ರಾಮನಗರ ಕ್ಷೇತ್ರದ ರಮೇಶ್ ಅಂತ ಅವರು ಬರ್ತಿದ್ದಾರೆ. ಇವತ್ತು ಅವರು HL ಪ್ರೆಸಿಡೆಂಟು. ಮತ್ತು ಲಿಂಗಾಯತ ಸಮುದಾಯದ ಲೀಡ್ರು ಬಸವರಾಜು ಅಂತ ಅವರು ಬಂದರೆ. ಮತ್ತು ಇನ್ನು ಮತ್ತೊಬ್ಬರು ಸ್ನೇಹಿತರು ಬೈಜು ಬಾಲಕೃಷ್ಣನ್ ಅಂತ. ಮತ್ತು ನನ್ನ ಜೊತೆಲಿರೋ ಎಲ್ಲ ಅನೇಕ ನನ್ನ ಸ್ನೇಹಿತರುಗಳು, ಡಾಕ್ಟರ್ ತಮಿಳ್ಸೆಲ್ವಿ ಆಗಿರ್ಬೋದು, ಮತ್ತು ಚಿನ್ನತಂಬಿಯನ್ನವರು ಅವರು ಕೆಲಸ ಮಾಡಿದ್ದಾರೆ. ಚಿನ್ನತಂಬಿ ಮೇಸ್ತ್ರಿ ಅಂತ ಅವರೇ ನೈಟ್ ಆ್ಯಂಡ್ ಡೇ ಪಾಪ ಜನ ಕೆಲಸ ಮಾಡಿದವರು. ಅನೇಕ ನನ್ನ ಸ್ನೇಹಿತರುಗಳು ಬಡವರಾಗಿದ್ದರು, ಅವ್ರು ಶ್ರಮಪಟ್ಟು ಇದನ್ನು ಕೆಲಸ ಮಾಡೋಕ್ಕೆ ಅವರು ಭಾಳ ನನಗೆ ಹೆಲ್ಪ್ ಮಾಡಿದ್ದಾರೆ. ಎಲ್ಲರೂ ಸೇರಿ ಕೈ ಜೋಡಿಸಿ ಮಾಡಿರೋದು. ನನಗೆ ಅನುದಾನ ಕೊಟ್ಟು ನನ್ನ ಸ್ನೇಹಿತರುಗಳಿಗೆ ಭಾಳ ಧನ್ಯವಾದ, ನಮಸ್ಕಾರ.